ರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರಿಗೆ ಶುಭ ಸುದ್ದಿ ಶುಭ ಸುದ್ದಿ ಶುಭ ಸುದ್ದಿ. ಸ್ನೇಹಿತರೆ, ನಿಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ನಿಮಗಾಗಿ ಒಂದು ನಿಧಿಯನ್ನು ಬಿಟ್ಟು ಹೋಗಿದ್ದಾರೆ. ಈಗ ಅದು ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ಇದನ್ನು ತಮಾಷೆ ಎಂದು ಭಾವಿಸಬೇಡಿ. ನಿಧಿಯ ಕೀಲಿ ಈಗ ನಿಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ಸ್ವರ್ಗದ ಬಾಗಿಲು ತೆರೆದಂತೆ ಭಾವಿಸಿ. ಏಕೆಂದರೆ ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಜೀವನ ಬದಲಾಗುವುದನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ. ನೀವು ಈ ನಿಧಿಯನ್ನು ತಲುಪುವ ರಹಸ್ಯವನ್ನು ತಿಳಿಯಬೇಕಾಗಿದೆ. ಆ ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿದ್ದೇನೆ. ಯಾವ ಸೂಚನೆಗಳನ್ನು ಪಾಲಿಸಿ ಯಾವ ದಾರಿಯಲ್ಲಿ ನಡೆದರೆ ನೀವು ಈ ನಿಧಿಯನ್ನು ತಲುಪಬಹುದು ಎಂಬುದನ್ನು ತಿಳಿಸುತ್ತೇನೆ. ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದಾಗ ಮಾತ್ರ ಈ ನಿಧಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಎಲ್ಲಕ್ಕಿಂತ ಮೊದಲು ನಿಮಗೆ ನಂಬಿಕೆ ಬರಲು ಒಂದು ಮಾತು ಹೇಳುತ್ತೇನೆ. ಈ ನಿಧಿ ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿದೆ ಮತ್ತು ಇದು ನಿಮ್ಮ ಮನೆಯಿಂದ ತೀರಾ ದೂರವೇನೂ ಇಲ್ಲ. ಸ್ನೇಹಿತರೆ, ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಈ ನಿಧಿಯನ್ನು ಹೂತಿಡಲಾಗಿದೆ ಮತ್ತು ಇದು ಈಗ ನಿಮ್ಮ ಕೈ ಸೇರಲಿದೆ. ಇದನ್ನು ತಮಾಷೆ ಎಂದುಕೊಳ್ಳಬೇಡಿ. ಒಂದು ವೇಳೆ ಇಂದು ನೀವು ಈ ವಿಡಿಯೋವನ್ನು ನೋಡದಿದ್ದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನೀವು ಇದುವರೆಗೂ ಮಾಡಿದ ಒಳ್ಳೆಯ ಕೆಲಸಗಳಿಗೆ ದೇವರು ಇದೇ ನಿಧಿಯ ಮೂಲಕ ನಿಮಗೆ ಪ್ರತಿಫಲ ನೀಡಲಿದ್ದಾನೆ. ನಿಮ್ಮ ಪೂರ್ವಜರು ನಿಮಗಾಗಿ 1 ಪಟ್ಟು ನಿಧಿಯನ್ನು ಬಿಟ್ಟು ಹೋಗಿದ್ದಾರೆ. ದೇವರು ಅದನ್ನು 100 ಪಟ್ಟು ಹೆಚ್ಚಿಸಿದ್ದಾನೆ. ಅದಕ್ಕಾಗಿ ನನ್ನ ಮಾತು ಕೇಳಿ. ಈ ವಿಡಿಯೋವನ್ನು ಒಂಟಿಯಾಗಿದ್ದಾಗ ಶಾಂತ ಮನಸ್ಸಿನಿಂದ ನೋಡಿ. ಮತ್ತು ಸ್ನೇಹಿತರೆ, ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಈ ನಿಧಿಯನ್ನು ದೇವರು ಕೇವಲ ನಿಮ್ಮ ರಾಶಿಯವರಿಗಾಗಿಯೇ ಸೃಷ್ಟಿಸಿದ್ದಾನೆ. ಈ ನಿಧಿ ಕೇವಲ ತುಲಾ ರಾಶಿಯವರಿಗೆ ಮಾತ್ರ ಸಿಗಲಿದೆ. ಸ್ನೇಹಿತರೆ, ನೀವು ಇಂದು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ವೇಳೆ ನೀವು ಏನಾದರೂ ಸಣ್ಣ ತಪ್ಪು ಮಾಡಿದರೂ ನಿಮಗೆ ಈ ನಿಧಿ ಸಿಗುವುದಿಲ್ಲ. ಎಲ್ಲಕ್ಕಿಂತ ದೊಡ್ಡ ತಪ್ಪು ನೀವು ಮಾಡಬಾರದು ಎಂದರೆ ಈ ವಿಡಿಯೋವನ್ನು ಅರ್ಧಕ್ಕೆ ಬಿಟ್ಟು ಹೋಗುವುದು ಅಥವಾ ಸ್ಕಿಪ್ ಮಾಡುವುದು. ನೀವು ಪೂರ್ತಿಯಾಗಿ ನೋಡಬೇಕು. ಒಂದು ವೇಳೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಿದರೆ ಅಥವಾ ಅರ್ಧದಲ್ಲೇ ಬಿಟ್ಟರೆ ನೀವು ಈ ನಿಧಿಯನ್ನು ತಲುಪಲು ಸಾಧ್ಯವಿಲ್ಲ. ಏಕೆಂದರೆ ಈ ನಿಧಿ ತಲುಪುವ ದಾರಿಯನ್ನು ಈ ಇಡೀ ವಿಡಿಯೋದ ಮೂಲಕ ನಾವು ನಿಮಗೆ ತಿಳಿಸಲಿದ್ದೇವೆ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಎಲ್ಲ ಕೆಲಸಗಳು ಈಗ ಪೂರ್ಣಗೊಳ್ಳಲಿವೆ. ಆ ಕೆಲಸಗಳು ಹಿಂದಿನ ದಿನದಲ್ಲಿ ಅರ್ಧಕ್ಕೆ ನಿಂತು ಹೋಗಿದ್ದವು ಅಥವಾ ಎಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದವೋ, ನೀವು ಯಾವ ಸೂಚನೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲವೋ ಅದೆಲ್ಲವೂ ಈಗ ನಿಮ್ಮ ಜೀವನದಲ್ಲಿ ಸುಲಭವಾಗಿ ನಡೆಯಲಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ಯಾರಾದರೂ ಒಬ್ಬ ವ್ಯಕ್ತಿ ಯಾರೊಂದಿಗೆ ನಿಮ್ಮ ಸಂಪರ್ಕ ಕಡಿತಗೊಂಡಿತ್ತೋ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮರಳಿ ಬರುವ ಪ್ರತಿಯೊಂದು ವಸ್ತು ನಿಮಗೆ ಒಳ್ಳೆಯದೇ ಆಗಿರುತ್ತದೆ ಎಂದೇನೂ ಇಲ್ಲ. ಇದೇ ಕಾರಣಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಕೇತು ವಿಶೇಷ ಪಾತ್ರ ವಹಿಸುತ್ತಾನೆ. ಕೇತುವಿನ ಕೆಲಸವೇ ಭ್ರಮೆಯನ್ನು ಮುರಿಯುವುದು, ನಿಮ್ಮ ತಪ್ಪು ಕಲ್ಪನೆಗಳನ್ನು ಮುರಿಯುವುದು. ಕೇವಲ ನೋಡಲು ಚೆನ್ನಾಗಿರುವ ವಸ್ತುಗಳು ನಿಜವಾಗಿ ನಿಮಗೆ ಪ್ರಯೋಜನಕಾರಿಯಾಗಿರುವುದಿಲ್ಲ. ಅಂತಹವುಗಳಿಂದ ದೂರವಿರಿ. ಇದಕ್ಕಾಗಿ ನೀವು ನಿಮ್ಮ ಜೀವನದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಒಂದು ವೇಳೆ ನೀವು ಮುನ್ನೆಚ್ಚರಿಕೆಗಳನ್ನು ವಹಿಸದಿದ್ದರೆ ನಿಮ್ಮ ಜೀವನ ಎಂದಿಗೂ ಬದಲಾಗುವುದಿಲ್ಲ. ನೀವು ಎಲ್ಲಿದ್ದೀರೋ ಅಲ್ಲೇ ಉಳಿದು ಬಿಡುತ್ತೀರಿ. ನಿಮ್ಮ ಜೀವನ ಬಡತನದಲ್ಲೇ ಕಳೆದು ಹೋಗುತ್ತದೆ. ಅದಕ್ಕಾಗಿ ಸ್ನೇಹಿತರೆ, ನನ್ನ ಮಾತು ಕೇಳಿ. ಇಂದು ಈ ವಿಡಿಯೋವನ್ನು ಒಮ್ಮೆ ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಪ್ರಮುಖ ಭವಿಷ್ಯವಾಣಿಯ ಕಡೆ ಹೋಗೋಣ. ಸ್ನೇಹಿತರೆ, ಯಾವ ವಸ್ತು ಕೇವಲ ನೋಡಲು ಚೆನ್ನಾಗಿದೆಯೋ ಆದರೆ ನಿಮಗೆ ಲಾಭದಾಯಕವಲ್ಲವೋ ಅದರಿಂದ ದೂರವಿರಿ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಕೆಲವು ಜನರ ನಡವಳಿಕೆ ಬದಲಾದರೆ, ಕೆಲವು ಸಂಬಂಧಗಳ ನಿಜ ಬಣ್ಣ ಹೊರಬಂದರೆ ಅಥವಾ ಕೆಲವು ಯೋಜನೆಗಳು ಹಠಾತ್ತನೆ ನಿಂತು ಹೋದಂತೆ ಕಂಡು ಬಂದರೆ ಹೆದರಬೇಡಿ. ನೆನಪಿಡಿ, ಹಲವು ಬಾರಿ ದೇವರು ಒಳ್ಳೆಯ ದಾರಿಯನ್ನು ತೆರೆಯಲು ತಪ್ಪು ದಾರಿಯನ್ನು ಮುಚ್ಚುತ್ತಾನೆ. ಇದರಿಂದ ಸರಿಯಾದ ದಾರಿ ತೆರೆದುಕೊಳ್ಳುತ್ತದೆ. ಇಲ್ಲಿ ನನಗೊಂದು ಕತೆ ನೆನಪಾಗುತ್ತದೆ. ಒಬ್ಬ ವ್ಯಕ್ತಿ ಕಾಡಿನ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದನು. ಅವನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗಲು ಬಯಸಿದನು. ಆದರೆ ದಾರಿಯಲ್ಲಿ ಅವನಿಗೆ ಒಂದು ವಿಚಿತ್ರವಾದ ಘಟನೆ ಎದುರಾಯಿತು ಮತ್ತು ಅವನು ದಾರಿ ತಪ್ಪಿ ಹೋದನು. ಆದರೆ ಅಲ್ಲಿ ಅವನಿಗೆ ಮತ್ತೊಂದು ಉತ್ತಮವಾದ ದಾರಿ ಸಿಕ್ಕಿತು. ಅದರ ಮೂಲಕ ಅವನು ತನ್ನ ಜೀವನದಲ್ಲಿ ಮುಂದೆ ಸಾಗಿದನು. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ಅಲ್ಲಿ ಒಂದು ದೊಡ್ಡ ಮರ ಬಿದ್ದಿತ್ತು ಮತ್ತು ಅದರಿಂದ ದಾರಿ ಮುಚ್ಚಿ ಹೋಗಿತ್ತು. ಅವನು ತುಂಬಾ ಕೋಪಗೊಂಡನು ಮತ್ತು
ತನ್ನ ಅದೃಷ್ಟವೇ ಕೆಟ್ಟದಾಗಿದೆ ಎಂದು ಭಾವಿಸಿದನು. ಆದರೆ ನಂತರ ಅವನಿಗೆ ತಿಳಿಯಿತು, ಅವನು ಯಾವ ದಾರಿಯಲ್ಲಿ ಹೋಗಬೇಕಿತ್ತೋ ಆ ದಾರಿಯಲ್ಲಿ ಮುಂದೆ ದೊಡ್ಡ ಅಪಾಯವಿತ್ತು. ಯಾವ ಅಡೆತಡೆ ಅವನಿಗೆ ದುರಾದೃಷ್ಟದಂತೆ ತೋರುತ್ತಿತ್ತೋ ಅದೇ ನಿಜವಾಗಿ ಅವನ ಪ್ರಾಣವನ್ನು ರಕ್ಷಿಸಿತು. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಪ್ರಯೋಜನಕಾರಿ ಘಟನೆಗಳು ನಡೆಯಲಿವೆ. ಸ್ನೇಹಿತರೆ, ಇದನ್ನು ಹಗುರವಾಗಿ ಅಥವಾ ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪು ಮಾಡಬೇಡಿ. ಕೆಲವು ಘಟನೆಗಳು ಹೀಗಿರುತ್ತವೆ. ಯಾವುದನ್ನು ನೀವು ನಷ್ಟ ಎಂದು ಭಾವಿಸಿದ್ದೀರೋ, ಕೈತಪ್ಪಿ ಹೋದ ಅವಕಾಶ ಅಥವಾ ಮುರಿದು ಬಿದ್ದ ಸಂಬಂಧ ಎಂದುಕೊಂಡಿದ್ದೀರೋ, ಅಥವಾ ಯಾವುದೇ ಯೋಜನೆ ಯಶಸ್ವಿಯಾಗಿಲ್ಲ ಎಂದು ಬೇಸರಗೊಂಡಿದ್ದೀರೋ, ಅದು ನಿಮ್ಮ ಜಾತಕದ ಪ್ರಕಾರ ಆ ಘಟನೆಗಳು ನಿಜವಾಗಿ ನಿಮ್ಮನ್ನು ದೊಡ್ಡ ನಷ್ಟದಿಂದ ರಕ್ಷಿಸಲು ನಡೆದಿದ್ದವು. ಸ್ನೇಹಿತರೆ, ಈಗ ಹಣಕಾಸಿನ ವಿಷಯದ ಬಗ್ಗೆ ಮಾತನಾಡೋಣ. ತುಲಾರಾಶಿಯ ಅನೇಕ ಜನರು ಈ ಸಮಯದಲ್ಲಿ ಆರ್ಥಿಕ ವಿಷಯಗಳ ಬಗ್ಗೆ ಚಿಂತಿತರಾಗಿದ್ದಾರೆ. ಕೆಲವು ಜನರು ಸಾಲದ ಸಮಸ್ಯೆಯಿಂದ ತೊಂದರೆ ಅನುಭವಿಸಿದ್ದಾರೆ. ಕೆಲವರು ಆದಾಯವನ್ನು ಹೆಚ್ಚಿಸಲು ಬಯಸುತ್ತಾರೆ. ಇನ್ನು ಕೆಲವರು ಉದ್ಯೋಗದಲ್ಲಿ ಉತ್ತಮ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಮತ್ತು ಕೆಲವು ಜನರು ತಮ್ಮ ವ್ಯವಹಾರದಲ್ಲಿ ಹೊಸ ಆರಂಭದ ನಿರೀಕ್ಷೆಯಲ್ಲಿದ್ದಾರೆ. ಇಲ್ಲಿ ನಿಮಗೊಂದು ಒಳ್ಳೆಯ ಸೂಚನೆ ಕಂಡುಬರುತ್ತಿದೆ. ಶನಿಯ ಕೃಪೆ ಮತ್ತು ರಾಹುವಿನ ಪ್ರಭಾವ ಒಟ್ಟಾಗಿ ನಿಮ್ಮ ಧನದ ಪರಿಸ್ಥಿತಿ ಕ್ರಮೇಣ ಬಲಗೊಳ್ಳಬಹುದು ಎಂದು ತಿಳಿಸುತ್ತಿದೆ. ಆದರೆ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಸ್ನೇಹಿತರೆ, ಶನಿವಾರದ ದಿನ ಯಾವುದೇ ವ್ಯಕ್ತಿಗೆ ಉಪ್ಪನ್ನು ಕೊಡಬಾರದು, ಯಾರಿಗೂ ಉಪ್ಪನ್ನು ದಾನ ಮಾಡಬಾರದು. ಇಲ್ಲದಿದ್ದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ ಮತ್ತು ನೀವು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಸ್ನೇಹಿತರೆ, ಕೆಲವು ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ಇಂದಿನ ಈ ಪ್ರಮುಖ ಭವಿಷ್ಯವಾಣಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.